ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಡಬ ತಾಲೂಕು ಚಾರ್ವಾಕ ಗ್ರಾಮದ ಜಯಂತಿಯವರ ಎರೆಗೊಬ್ಬರ ತಯಾರಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಮಣ್ಣನ್ನು ಜೀವಂತವಾಗಿಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಗೊಬ್ಬರಗಳಲ್ಲಿ ಎರೆಗೊಬ್ಬರವೂ ಒಂದು. ಈ ಗೊಬ್ಬರದ ತಯಾರಿ ಅನುಭವಗಳು ಮತ್ತು ಮಹತ್ವದ ಬಗ್ಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕಡಬ ತಾಲೂಕು ಚಾರ್ವಾಕ ಗ್ರಾಮದ ಜಯಂತಿಯವರು. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಳಿ, ಈಗ ಎಷ್ಟು ವರ್ಷಗಳಿಂದ ನೀವು ಈ ಎರೆಗೊಬ್ಬರ ತಯಾರಿಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ? ಸಾಧಾರಣ ಒಂದು 10 ವರ್ಷ ಆಯಿತು ಈ ಒಂದು ಎರೆಹುಳ ತಯಾರು ಮಾಡ್ತಾ ಇದ್ದೇನೆ. ಅಂದರೆ ಪ್ರಥಮವಾಗಿ ನಾನು ಸಣ್ಣ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇದನ್ನು ಮಾಡ್ತಾ ಬಂದೆ. ಈಗ ನಿಮಗೆ ಈ ಎರೆಹುಳ ಗೊಬ್ಬರವನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂತಹ ಪ್ರೇರಣೆ ಹೇಗೆ ಆಯಿತು? ನಾನು ಎರೆಹುಳವನ್ನು ಆಯ್ಕೆ ಮಾಡಿಕೊಂಡದ್ದು, ಅಂದರೆ ಈ ಒಂದು ಗೊಬ್ಬರವನ್ನು ಮಾಡಬೇಕು ಆಯ್ಕೆ ಮಾಡಿದ್ದು ಯಾಕೆಂದರೆ ನನಗೆ ಇದರಲ್ಲಿ ಅಂದರೆ ನೋಡಿ, ಈಗ ಎಲ್ಲ ರಾಸಾಯನಿಕ ಆಗಿ ನಮ್ಮ ಮಣ್ಣು ಎಲ್ಲ ಫಲವತ್ತತೆಯನ್ನು ಕಳೆದುಕೊಂಡಿದೆ. ಇದರಿಂದ ನಮಗೆ ತುಂಬ ಫಲವತ್ತತೆ ಆಗ್ತದೆ. ಅಂದರೆ ನಮ್ಮಷ್ಟು ಉದ್ದ ಬೇರು ಹೋಗ್ತದೆ ಎಲ್ಲ ಕೃಷಿಯದು. ಅದು ಅಷ್ಟು ಆಳವಾಗಿ ಹೋಗಬೇಕಾದ್ರೆ ಹಿಂದಿನ ಕಾಲದಲ್ಲಿ ಆದರೆ ಯಾವುದು ಎರೆಹುಳ ಇತ್ತು. ಈಗ ನೋಡಿ ಎಲ್ಲಿಯೂ ಎರೆಹುಳ ಇಲ್ಲ. ಅಷ್ಟು ಆಗಿದ್ರೂ ನಾವು ಆರೆಯಲ್ಲಿ ಆಗಿದ್ರೂ ಗಟ್ಟಿ ಇರ್ತದೆ ಎರೆಹುಳ ಇಲ್ಲದ ಕಾರಣ. ಈಗ ಎರೆಹುಳ ಎಲ್ಲಿ ಇರ್ತದೋ ಅಲ್ಲಿ ಸ್ಮೂತ್ ಆಗಿರ್ತದೆ, ಬೇರು ಹೋಗಲಿಕ್ಕೆ ಸಹಕಾರಿಯಾಗ್ತದೆ. ಅಲ್ಲದೆ ನನಗೇನೋ ಒಂದು ಥರ ರೈತನ ಮಿತ್ರ ಅಂತೇಳಿ ತನ್ನದಿಂದಲೇ ಅದು ಒಂದು ಇದಾಗಿತ್ತು. ಅಂದರೆ ನನಗೆ ಖುಷಿಯಿಂದ ನಾನು ಅದು ಎರೆಹುಳವನ್ನು ನಾನು ಮಾಡ್ತಾ ಬಂದೆ. ಈಗ ಮೊದಲಿಗೆ ನೀವು ಎರೆಹುಳ ಗೊಬ್ಬರ ತಯಾರಿಯ ಏನಾದರೂ ಕಾರ್ಯಾಗಾರ ಮಾಹಿತಿಗಳನ್ನು ನೀವು ಪಡ್ಕೊಂಡ್ರೆ ಯಾವ ರೀತಿ? ಅಂದರೆ ನನಗೆ ಮೊದಲು 10 ವರ್ಷಕ್ಕೆ ಮುಂಚೆ ನನಗೆ ಯಾವುದು ಮಾಹಿತಿ ಸಿಗಲಿಲ್ಲ. ಸಿಗದ ಕಾರಣ ತುಂಬ ನಾನು ಎಡವಿ ಬಿದ್ದಿದ್ದೇನೆ. ಅಂದರೆ ಮಾಡ್ತಾ ಹೋಗ್ತೇನೆ, ಅದು ಕೆಲವೊಂದು ಕಡೆ ಸಾಯುವುದು, ಅದರ ಪ್ರಾಣಿಗಳು ಬಂದು ತಿನ್ನುವುದು, ಏನೋ ಒಂದು ತುಂಬ ಕಡೆ ಅಲ್ಲಿ ನಾನು ಸೋತಿದ್ದೇನೆ. ಆಗ ನನಗೆ ರುಡ್ಸೆಟ್ ಸಂಸ್ಥೆಯಿಂದ ಒಂದು ಅವಕಾಶ ಸಿಕ್ಕಿತ್ತು. ಇಲ್ಲಿ ಎರೆಹುಳದ ಟ್ರೈನಿಂಗ್ ಉಂಟಂತ ನನಗೆ ಸವನೂರು ಪಂಚಾಯತಿನಿಂದ ಅವರು ನನ್ನನ್ನು ಅಲ್ಲಿಗೆ ಇದು ಮಾಡಿದರು. ಅಂದರೆ ಸಂಜೀವಿನಿ ಸಂಘದಲ್ಲಿದ್ದೇನೆ. ಅವರೆಲ್ಲ ಸೇರಿ ನೀವು ಅದಕ್ಕೆ ಹೋಗಿ, ನೀವು ಹೇಗೂ ಮಾಡ್ತಿದ್ದೀರಲ್ಲ, ನಿಮಗೆ ಸಂಪೂರ್ಣ ಇದರಲ್ಲಿ ತರಬೇತಿ ಸಿಗ್ತದೆ, ಹೋಗಿ ಅಂತ ನನ್ನನ್ನು ಕಳಿಸಿಕೊಟ್ರು. ಅಲ್ಲಿ 10 ದಿವಸದ ನನಗೆ ತರಬೇತಿ ಆಯಿತು. ಧರ್ಮಸ್ಥಳಕ್ಕೆ ನನ್ನನ್ನು ಅಲ್ಲಿ ಎಲ್ಲ ಹೋಗ್ಲಿಕ್ಕಿತ್ತು. ಅಲ್ಲಿ ಎಲ್ಲ ಅದರ ಬಗ್ಗೆ ನೋಡಿ, ಅಂದರೆ ವೀಕ್ಷಣೆ ಮಾಡಿ ನನಗೆ ಅದು ತುಂಬ ಖುಷಿಯಾಯಿತು. ಅದರಿಂದ ಇನ್ನೂ ಎಷ್ಟು ಮಾಡ್ಬೋದಂತ ಧೈರ್ಯ ಬಂದು ಅದನ್ನು ಮುಂದುವರಿಸ್ತಾ ಬಂದಿದ್ದೇನೆ. ಈಗ ನೀವು ಮೊದಲಿಗೆ ತಯಾರಿ ಮಾಡಿಕೊಳ್ಳುವಾಗ ಅದನ್ನು ಹೇಗೆ ಮಾಡಿಕೊಂಡ್ರಿ? ಈಗ ಹುಳಗಳನ್ನೆಲ್ಲ ಎಲ್ಲಿಂದ ತಂದ್ರಿ, ಯಾವ ರೀತಿ? ಮೊದಲು ಫಸ್ಟಿಗೆ ಮಾಡುವಾಗ ನನಗೆ ಅಂದರೆ ಧರ್ಮಸ್ಥಳದಿಂದಲೇ ಸಿಕ್ಕಿದ್ದು. ಅದು ಅಲ್ಲಿಂದ ಮಾಡಿ, ಅಂದರೆ ಮನೆಯೊಳಗೆ, ಅಂದರೆ ಅದರಲ್ಲಿ ಏನು ವಾಸನೆ ಏನಿಲ್ಲ. ಮತ್ತು ನಾವು ಹಟ್ಟಿ ಗೊಬ್ಬರ ಮತ್ತು ಸೆಗಣಿಯನ್ನೆಲ್ಲ ಮಾತ್ರ ಉಪಯೋಗ ಮಾಡೋದು. ಹಾಗಾಗಿ ಮನೆಯೊಳಗೆ ಕೂಡ ಮಾಡಿ ಅದನ್ನು ಮಾಡ್ಬೋದಾ ಅಂತೇಳಿ ರೆಡಿ ಮಾಡ್ತಾ ಬಂದೆ. ಒಳ್ಳೆ ರೀತಿಯಲ್ಲಿ ನನಗೆ ಎರೆಹುಳ ಆಯಿತು, ಮತ್ತು ಗೊಬ್ಬರ ಸಹ ಸಿಕ್ಕಿತ್ತು. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೇನೆ ತರಕಾರಿ ಮಾಡಲಿಕ್ಕೆ. ತರಕಾರಿಗೆ ನಾವು ಆಗ್ತಾ ಬಂದಾಗ ಒಳ್ಳೆ ರೀತಿ ನನಗೆ ಅಂದರೆ ನೋಡಿ ರುಚಿ, ಆ ಒಂದು ಗಾತ್ರ,
ಅದರ ಒಂದು ಬಣ್ಣ ಎಲ್ಲವೂ ಒಂದು ಪರಿವರ್ತನೆಯಾಗಿ ಕಾಣ್ತಾ ಬಂತು. ಬದಲಾವಣೆ ಕಂಡಿತು ಕೃಷಿಯಲ್ಲಿ ಬದಲಾವಣೆ ಕಂಡಿತು. ಅಂದರೆ ರುಚಿ ರುಚಿಯಾದ ನಮಗೆ ತರಕಾರಿ ಎಲ್ಲ ಸಿಗ್ತಿತ್ತು. ಹಾಗೆ ಅದನ್ನು ಮಾಡ್ತಾ ನಾನು ಬಂದೆ. ಮುಂದುವರಿಸಿಕೊಂಡು ಹೋಗುವ ಮನಸ್ಸಾಯ್ತು ನಿಮಗೆ? ಹೌದು, ನನಗೆ ಅದರಲ್ಲಿ ಮುಂದುವರಿಸಬೇಕಂತ ತುಂಬ ಆಸಕ್ತಿ ಬಂತು. ಅದನ್ನು ಮಾಡ್ತಾ ಬಂದೆ. ಹಾಗೆಯೇ ನಮಗೆ ಸಂಜೀವಿನಿ ಸಂಘದಲ್ಲಿದ್ದು ಒಂದು ಪಂಚಾಯತಿನ ಮುಖಾಂತರ ನಮಗೆ ನಮ್ಮ ಮನೆಯಲ್ಲಿ ಮಾಡಿದ ತರಕಾರಿಯನ್ನು ಅಲ್ಲಿ ಒಂದು ಕಡೆ ಅಂದರೆ ಪಂಚಾಯತಿನ ಹತ್ತಿರದಲ್ಲಿ ಇಟ್ಟು ಮಾರುಕಟ್ಟೆ ಮಾಡಬೇಕಂತ ಹೇಳಿದರು. ಆಗ ನಾನು ನನ್ನಲ್ಲಿ ಇದ್ದಂತಹ ಎಲ್ಲ ತರಕಾರಿಯನ್ನು ನಾನು ಅಲ್ಲಿಗೆ ಕೊಂಡೋಗಿ ಅಲ್ಲಿ ಅಂದರೆ ನಾನು ಹೇಳಿದಂತಹ ಹಣ ನನ್ನ ಅಂದರೆ ಆ ಎಲ್ಲ ತರಕಾರಿಗಳು ಸೇಲಾಗಿ ಹೋಗ್ತಿತ್ತು. ಅಂದರೆ ಅಷ್ಟು ಕ್ವಾಲಿಟಿ ಇತ್ತು. ಒಮ್ಮೆ ಬೇಕು ಅಂತ ಹೇಳಿದವರು ಮತ್ತೆ ಸಹ ಬೇಕು, ನನಗೆ ಫೋನ್ ನಂಬರ್ ಎಲ್ಲ ಕೊಡ್ತಿದ್ರು. ನೀವು ಫೋನ್ ಮಾಡಿ ನನಗೆ ಇದ್ದಾಗ ನಾನು ಬರ್ತೇವೆ ಅಥವಾ ನೀವು ತಂದುಕೊಡಿ. ಹೀಗೆ ನನ್ನಲ್ಲಿ ಇದ್ದಂತಹ ಎಲ್ಲ ತರಕಾರಿಗಳು ಹೋಗ್ತಿತ್ತು. ಈಗ ನೀವು ಎಷ್ಟು ಜಾಗದಲ್ಲಿ ಮಾಡ್ಕೊಂಡಿದ್ದೀರಿ? ಈಗ ಎರೆಹುಳ ಮಾಡೋದು ನಾನು ಈಗ 5 ಸೆನ್ಸ್ ಈಗ ಮಾಡ್ತಿರೋದು 5 ಸೆನ್ಸ್ ಜಾಗ ಪೂರ್ತಿ ಉಂಟು ಅದರಲ್ಲಿ. ಅಂದರೆ ದೊಡ್ಡ ಬಿಲ್ಡಿಂಗ್ ಉಂಟು. ಆ ದೊಡ್ಡ ಬಿಲ್ಡಿಂಗ್ ಆಗಿ ಅಂದರೆ ಬಿಲ್ಡಿಂಗೇ ಕಟ್ಟಿ ಅದರ ಒಳಗೆ ಮಾಡುವಂಥದ್ದು. ಸೀಟ್ ಹಾಕಿ ಮಾಡಿದ್ದೇವೆ, ಎಲ್ಲ ಗೋಡೆ ಎಲ್ಲ ಕಟ್ಟಿ. ಅಂದರೆ ಭದ್ರವಾಗಿ ಇದೆ. ನಾವು ಇಲ್ಲದಿದ್ದರೂ ಒಂದು ದಿನ ಹೋಗದಿದ್ದರೂ ಅದೇನಾಗುವುದಿಲ್ಲ, ಅಷ್ಟು ಅಲ್ಲಿ ಭದ್ರತೆಯಿಂದ ಮಾಡಿದ್ದೇವೆ. ಮೊದಲಿಗೆ ಎರೆಗೊಬ್ಬರ ತಯಾರಿ ಮಾಡುವಾಗ ಏನು ಕಚ್ಚಾ ವಸ್ತುಗಳು ಬೇಕಾಗ್ತದೆ? ಇದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳು ಅಂದರೆ ಫಸ್ಟಿಗೆ ನಮಗೆ ದನ ಬೇಕು, ದನದ ಸೆಗಣಿ ಬೇಕು. ಸೆಗಣಿಯನ್ನು ನಾವು ಮಿಕ್ಸ್ ಮಾಡಿ ಸೆಗಣಿಯನ್ನು ಚೆನ್ನಾಗಿ ಕಲಕಿಸಿ ಅದಕ್ಕೆ ಇದು ತೆಂಗಿನ ಸಿಪ್ಪೆ ಉಂಟಲ್ಲ ಅದನ್ನು ಮುಳುಗಿಸಿ ಅದಕ್ಕೆ ಮುಳ್ಳು ಹಿಡಿಬೇಕು. ಯಾವುದು ಈ ಸೆಗಣಿ ಹಿಡಿಬೇಕು. ಸೆಗಣಿ ಹಿಡಿದ ನಂತರ ಇದನ್ನು ಈ ಘಟಕಕ್ಕೆ ಅಟ್ಟಿಯಾಗಿ ಲೇಯರ್ ಇಡ್ತಾ ಬರಬೇಕು. ಒಂದು 2 ಅಟ್ಟಿ ಇಡ್ತಾ ನಂತರ ಅದನ್ನು ಅಲ್ಲಿ ಬಿಟ್ಟು ಮತ್ತೆ ನಾವು ಅದಕ್ಕೆ 2 ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಒಂದು ರೀತಿಯಲ್ಲಿ ನಾವು ಅಟ್ಟಿ ಗೊಬ್ಬರವನ್ನು ಹಾಕ್ಬೋದು. ಇನ್ನೊಂದು ರೀತಿ ಮಾಡೋದಾದರೆ ನಾವು ಈ ಎಲೆಗಳು ಎಲ್ಲ ಒಣಗಿದ ಎಲೆಗಳನ್ನೆಲ್ಲ ತಂದು ಅದನ್ನು ಸೆಗಣಿಯಲ್ಲಿ ಮುಳುಗಿಸಿ ಅದಕ್ಕೆ ಹಾಕಿದ್ರು ಅದು ಆಗ್ತದೆ. ಹಾಗೆಯೂ ಮಾಡ್ಬೋದು, ಈ ರೀತಿ ಮಾಡ್ಬೋದು. 2 ರೀತಿಯಲ್ಲಿ ಕೂಡ ಆಗ್ತದೆ. ನಾವು ತೋಟದಲ್ಲಿರುವ ಸೋಗೆಯನ್ನೆಲ್ಲ ಕಟ್ಟಿಂಗ್ ಮಿಷನಲ್ಲಿ ಅದನ್ನು ಉಡಿ ಮಾಡಿ ಅಟ್ಟಿ ಗೊಬ್ಬರಕ್ಕೆ ಹಾಕಿ ಅಟ್ಟಿ ಗೊಬ್ಬರದಿಂದ ನಾವು ಮತ್ತೆ ಘಟಕಕ್ಕೆ ಹಾಕಿ ಈ ರೀತಿ ಮಾಡ್ತಾ ಇರೋದು. ಅಲ್ಲಿ ಹಾಗೆ ಅದು ಅಟ್ಟಿ ಗೊಬ್ಬರವನ್ನು ನಾವು ಒಂದು 40 ದಿವಸ ಹಾಕಿ ಇಡ್ತೇವೆ. ಯಾಕೆಂದರೆ ಅಲ್ಲಿ ಬಿಸಿ ಇರ್ತದೆ, ಗ್ಯಾಸ್ ಎಲ್ಲ ಇರ್ತದೆ. ಅದಕ್ಕೋಸ್ಕರ ನಾವು ಅದನ್ನು ಅಲ್ಲಿಯೇ ಬಿಟ್ಟು ಮತ್ತೆ ನಾವು ಅದಕ್ಕೆ ಅದು ತಂಪಾಗಿರ್ಲಿಕ್ಕೆಗೋಸ್ಕರ ನಾವು ಅದಕ್ಕೆ ಸೆಗಣಿ ನೀರು ಕೊಡ್ತಾ ಬರ್ತೇವೆ. ಅದರ ಗ್ಯಾಸ್ ಎಲ್ಲ ಹೋದ ನಂತರ ಮತ್ತೆ 40 ದಿವಸದ ನಂತರ ನಾವು ಅದಕ್ಕೆ ಎರೆಹುಳ ಬಿಡ್ತೇವೆ. ಎಲ್ಲಿಯೂ ಬಿಡ್ಬೋದು ಎರೆಹುಳ ಬಿಟ್ಟ ನಂತರ ಮತ್ತೆ ಅದಕ್ಕೆ ಸೆಗಣಿ ನೀರು ಲೇಯರ್ ಆಗಿ ಅಂದರೆ ಒಂದು ವಾರಕ್ಕೊಮ್ಮೆ ಈಗ ಕೊಡ್ತಾ ಬರ್ತೇವೆ. ಒಂದು 10-15 ದಿವಸದ ನಂತರ ಸೆಗಣಿ ನೀರು ಕೊಟ್ಟು ಎಲ್ಲ ಹುಳಗಳು ತಿಂದಿರ್ತದೆ. ಆಗ ಮೇಲಿಂದ ನಮಗೆ ಗೊಬ್ಬರ ತೆಗಿಲಿಕ್ಕೆ ಆಗ್ತದೆ. ತೆಗೆದು ಒಂದು ಕಡೆ ರಾಶಿ ಆಗೋದು, ಅಲ್ಲಿಂದ ಆ ಗೊಬ್ಬರವನ್ನು ರಾಶಿಯಾಗಿ ಹಾಗೆ ಇಡ್ತೇವೆ. ಮತ್ತೊಂದು ಕಡೆ ಸೆಗಣಿ ಕೊಡ್ತೇವೆ. ಆಗ ಇಲ್ಲಿ ಇದ್ದ ಹುಳಗಳೆಲ್ಲ ಸೆಗಣಿ ಹತ್ರ ಹೋಗ್ತವೆ. ಅಲ್ಲಿ ಈ ಉಳಿದ ಗೊಬ್ಬರವನ್ನು ತೆಗೆದು ಇನ್ನೊಂದಕ್ಕೆ ಹಾಕ್ತೇವೆ. ಅಲ್ಲಿಯೂ ಇರ್ತದೆ. ಅಲ್ಲಿ ಕೂಡ ಹಾಗೆ ರಂಧ್ರ ಇರುವ ಪಾತ್ರವನ್ನೆಲ್ಲ ಇಟ್ಟು ಅದರಿಂದ ನಾವು ಎರೆಹುಳವನ್ನು ಬೇರ್ಪಡಿಸ್ತೇವೆ. ಹಾಗೆ ಬೇರ್ಪಡಿಸಿದ ನಂತರ ಅಲ್ಲಿ ನಮಗೆ ಪೂರ್ತಿಯಾಗಿ ಒಣಗಿದ ಹಾಗೆ ಸಿಗ್ತದೆ ಯಾವುದು ಗೊಬ್ಬರ. ಆ ಗೊಬ್ಬರವನ್ನು ನಾವು ಕೃಷಿಗೆ ಬಳಸುವಂಥದ್ದು. ಈಗ ಇಷ್ಟು ಪ್ರಮಾಣ ಅಂತ ಉಂಟಾ? ನೀವು ಇದು ನಿಮ್ಮ ಘಟಕಕ್ಕೆ ಹಾಕುವಂತಹ ಎರೆಹುಳಗಳ ಪ್ರಮಾಣ ಅಂತ ಇಲ್ಲ. ಅಂದರೆ ಒಂದು ಜಾಸ್ತಿ ಹಾಕಿದ್ರಷ್ಟು ಒಳ್ಳೆಯದೇ. ಅಂದರೆ ಎಷ್ಟು ನಾವು ಎರೆಹುಳ ನಾವು ಘಟಕಕ್ಕೆ ಬಿಡ್ತೇವೆಯೋ ಅಷ್ಟು ಬೇಗ ಆಗ್ತದೆ. ಬೇಗ ಹುಳಗಳ ತಿಂದು ಸಾಧ್ಯತೆ ಬೇಗ ಸಾಧ್ಯತೆ ಆಗ್ತದೆ. ಆ ರೀತಿ ಈಗ ಈ ಹುಳಗಳ ಒಮ್ಮೆ ಘಟಕಕ್ಕೆ ನೀವು ಬಿಟ್ಟರೆ ಎಷ್ಟು ದಿವಸ ತಗೊಳ್ತದೆ ಇದು ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ? 40 ದಿವಸ ಬೇಕು. ಅಂದರೆ ಎಲ್ಲ ಪೂರ್ತಿ ತೆಗೆಯುವುದಾದರೆ 40 ದಿವಸ ಬೇಕು. ಇಲ್ಲದಿದ್ದರೆ ನಾವು ವಾರ ತೆಗೆಯುವುದರಿಂದ ವಾರ ತೆಗೀಲಿಕ್ಕೆ ಆಗ್ತದೆ. ಯಾಕೆಂದರೆ ನಾವು ಎಲ್ಲವನ್ನು ಈಗ ನಾನು ಮಾಡ್ತಿರುವಂಥ ಇದು ಎಲ್ಲವನ್ನು ಒಮ್ಮೆಲೆ ತೆಗೆಯುವುದಿಲ್ಲ. ಅದರ ಅದಿಪದರಲ್ಲಿ ಹಾಗೆ ಬಿಡ್ತೇನೆ. ಯಾಕೆಂದರೆ ಮರಿಗಳಿಗೋಸ್ಕರ ಅದು ಮರಿ ಇರ್ತದೆ, ಅದಕ್ಕೆಲ್ಲ ನೋವಾಗಬಾರ್ದಂತೆ ಅದನ್ನು ಹಾಗೆ ಬಿಟ್ಟು ಮೇಲಿಂದ ಮೇಲಿಗೆ ನಾವು ಗೊಬ್ಬರ ತೆಗಿತಾ ಬರ್ತೇವೆ. ಆ ರೀತಿ ಮಾಡ್ತಾ ಇದ್ದೇವೆ. ಈಗ ಎರೆಗೊಬ್ಬರಕ್ಕೆ ಈಗ ಹವಾಮಾನ ವೈಪರೀತ್ಯ ಎಲ್ಲ ಉಂಟಾಗುವ ಅಂದರೆ ಜಾಸ್ತಿ ಬಿಸಿಲಿನ ಸಮಯದಲ್ಲಿ ಅಥವಾ ಜಾಸ್ತಿ ಮಳೆಯ ಸಮಯದಲ್ಲಿ ಯಾವ ರೀತಿ ನೀವು ಅದನ್ನು ನಿರ್ವಹಣೆ ಮಾಡುವಂಥದ್ದು? ಮಳೆ ನೀರು ಬೀಳಬಾರ್ದು ಅದಕ್ಕೆ. ಮತ್ತು ತಂಪಾಗಿರಬೇಕು. ಎಷ್ಟು ತಂಪಾಗಿದ್ದರೆ ಅದು ಅಂದರೆ ಅದಕ್ಕೆ ಬರೀ ಸ್ಮೂತ್ ಆಗಿರುವಂತಹ ಪ್ರಾಣಿ. ಅದಕ್ಕೆ ಆ ಜೀವಿಗೆ
ತಂಪಿದ್ದಷ್ಟು ಒಳ್ಳೆಯದು. ಅಂದರೆ ನಾವು ಅದಕ್ಕೆ ತಂಪಿಗೋಸ್ಕರವೇ ನಾವು ಸೆಗಣಿಯನ್ನು ಕೊಡ್ತಾ ಬರೋದು. ಅದು ತಿನ್ನುವಂಥದ್ದು ಅಷ್ಟೇ, ಒಂದು ಸಾಧಾರಣ ಐಸ್ ಕ್ರೀಮ್ ಇದ್ದಾಗೆ, ಐಸ್ ಕ್ರೀಮನ್ನು ತಿಂದಾಗ ಹೇಗೆ ಸ್ಮೂತ್ ಇರ್ತದೆ ಆ ರೀತಿ ಸ್ಮೂತ್ ಅದಕ್ಕೆ ಬೇಕು. ಆ ರೀತಿ ಇರುವಂತಹ ಇದು. ಅಂದರೆ ಅದರಲ್ಲಿ ಅಲ್ಲಿಲ್ಲ ಹಾಗೆ ಬೇಸಿಗೆಯಲ್ಲಿ ಅಂದರೆ ಬಿಸಿಲು ಜಾಸ್ತಿ ಬೀಳಬಾರ್ದು, ಬಿಸಿಲು ಆಗದಷ್ಟೇ ತಂಪಾಗಿ ಇಡ್ಬೋದೇ ನಮ್ಮ ಇದು. ಹಾಗೆ ಅಂದ್ರೆ ನೀವೀಗ ಕಟ್ಟಡದಲ್ಲಿ ಒಳಗಡೆ ಮಾಡ್ತಾ ಇರುವಂತ, ಅಲ್ಲಿ ನೇರ ಬಿಸಿಲು ಬೀಳುವಂತ ಸಾಧ್ಯತೆಗಳು ಕಡಿಮೆ ಅಲ್ವಾ? ಆದ್ರೆ ಬೇಸಿಗೆ ಕಾಲದಲ್ಲಿ ಈ ಸೆಕೆ ಜಾಸ್ತಿ ಇರ್ತದಲ್ಲ ಕಟ್ಟಡಗಳ ಒಳಗಡೆ, ಅವಾಗ ಏನಾದ್ರೂ ನಿರ್ವಹಣೆ ಮಾಡ್ಬೇಕಾಗ್ತದೆ? ಅಂದರೆ ಬೇಸಿಗೆ ಕಾಲದಲ್ಲಿ ಒಳಗಡೆ ಯಾಕೆ ಮಾಡೋದಂದರೆ ಅದು ಎಷ್ಟು ಕತ್ತಲಾಗಿ ಉಂಟಾ ಅಷ್ಟು ಒಳಗಡೆ ಹೋಗಿ ಅದು ಕೆಲಸ ಮಾಡ್ತದೆ. ಎಷ್ಟು ಬೆಳಕು ಬೀಳ್ತದ ಮೇಲ್ಗಡೆ ಬರುವುದಿಲ್ಲ. ಎರೆಹುಳವನ್ನು ನಾವು ಘಟಕಕ್ಕೆ ಬಿಟ್ಟಾಗ ಎರೆಹುಳ ಮೇಲೆಲ್ಲ ಬರ್ತದೆ. ಆಗ ಕೂಡಲೇ ನಾವು ಲೈಟ್ ಹಾಕಿದರೆ ಅದು ಕೆಳಗಡೆ ಹೋಗ್ತದೆ. ಘಟಕ ಯಾವಾಗಲೂ ಕತ್ತಲೆಯಾಗಿರಬೇಕು, ಅದಕ್ಕೋಸ್ಕರ ಕತ್ತಲೆ ಇದರಲ್ಲಿ ಮಾಡೋದು. ಬೇಸಿಗೆಗಾಲದಲ್ಲಿ ಅದು ಮರಿ ಇಡುವಂಥದ್ದು ಕಡಿಮೆ ಆಗ್ತದೆ. ಅಂದರೆ ಸೆಕೆ ಜಾಸ್ತಿ ಇರುವುದರಿಂದ ಅದು ಮರಿ ಇಡುವಂಥದ್ದು ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವು ಎಷ್ಟು ತಂಪಾಗಿರ್ತದೆ ಎಷ್ಟು ಕತ್ತಲಾಗಿರ್ತದೆ ಆ ರೀತಿ ನಾವು ಮಾಡುವಂಥದ್ದು. ಇದು ಹುಳಗಳಿಗೆಲ್ಲ ಶತ್ರುಗಳ ಬಾಧೆ ಇದು ಎಲ್ಲ ಇರ್ತದಲ್ಲ, ಇದಕ್ಕೂ ಇದೆಯಾ? ಯಾವ ರೀತಿ ಅದು? ಅಂದರೆ ಎರೆಹುಳವನ್ನು ಎಲ್ಲ ಪ್ರಾಣಿಗಳು ತಿನ್ನುವಂಥದ್ದು. ಅಂದರೆ ಬರೀ ಪಾಪದ ಪ್ರಾಣಿ ಎರೆಹುಳ ಎಲ್ಲವೂ ಬಂದು ತಿಂತದೆ. ಕಾಗೆಗಳು, ಪಕ್ಷಿಗಳು, ಪ್ರಾಣಿಗಳು, ಅಂದರೆ ಇದು ಇಲಿಗಳು, ಹೆಗ್ಗಣಗಳು, ಇರುವೆ ಸಹ. ಅಂದರೆ ಅದಕ್ಕೆ ಬರದಾಗೆ ನಾವು ಭದ್ರತೆಯನ್ನು ಮಾಡಿರಬೇಕು. ನಾವು ಏನು ಮಾಡಿದ್ದೇವೆ ಅಂದರೆ ಈ ಘಟಕದ ಸುತ್ತ, ಇಡೀ ಬಿಲ್ಡಿಂಗಿನ ಸುತ್ತ ನಾವು ನೀರು ನಿಲ್ಲಿಸಿದ್ದೇವೆ. ಆ ನೀರಿನಲ್ಲಿ ಗಪ್ಪಿ ಮೀನು ಬಿಟ್ಟಿದ್ದೇವೆ. ಅಂದರೆ ನೀರು ಹಾಳಾಗಬಾರ್ದಂತ ನಾವು ಗಪ್ಪಿ ಮೀನು ಬಿಟ್ಟು ಅಲ್ಲಿ ನೀರನ್ನು ಶೇಖರಣೆ ಮಾಡಿಟ್ಟಿದ್ದೇವೆ. ಆದ ಕಾರಣ ಇರುವೆಯೂ ಬರುವುದಿಲ್ಲ, ಹೆಗ್ಗಣವೂ ಬರುವುದಿಲ್ಲ, ಯಾವುದು ಪ್ರಾಣಿ ಫುಲ್ ಕವರ್ ಉಂಟು. ಹಾಗೆ ಎರೆಹುಳದಲ್ಲಿ ನೀವೀಗ ಬೆಳೆಸುವಂಥ ತಳಿ ಯಾವುದು? ಆಫ್ರಿಕನ್ ತಳಿ. ಅಂದರೆ ನಾವು ಧರ್ಮಸ್ಥಳದಿಂದ ತಂದದ್ದು. ಅದನ್ನೇ ನಾವು ಒಂದೇ ತಳಿ. ಅಂದರೆ ಇದರ ಎರೆಹುಳದಲ್ಲಿ ತಳಿ ಅಂದರೆ 2000 ತಳಿ ಉಂಟು. ನಾವು ಒಂದೇ ತಳಿಯನ್ನು ಉಪಯೋಗ. ಅಂದರೆ ಈ ಎರೆಹುಳ ಮಣ್ಣನ್ನು ತಿನ್ನುವುದಿಲ್ಲ. ಬರೇ ನಾವು ಕೊಳೆತಂತ ಯಾವುದು ಉಂಟು, ಸೆಗಣಿ ಆಗಲಿ ಯಾವುದು ಕೊಳೆತ ಸ್ಮೂತು ಅಂದರೆ ಮೃದುವಾದದನ್ನು ಮಾತ್ರ ತಿನ್ನುವಂಥದ್ದು. ಅದು ಗಟ್ಟಿಯಾದದ್ದು ಅಲ್ಲೇ ಇರ್ತದೆ. ಈಗ ಹಟ್ಟಿ ಗೊಬ್ಬರದಲ್ಲಿಯೂ ಹಾಗೆ ಈ ಎಲೆಗಳನ್ನೆಲ್ಲ ಕಡಿದು ಮರದ ತುಂಡೆಲ್ಲ ಇದ್ದರೆ ಅದು ಹಾಗೇ ಇರ್ತದೆ, ಅದನ್ನು ತಿನ್ನುವುದಿಲ್ಲ, ಹಾಗೆ ಗಟ್ಟಿಯೇ ಇರ್ತದೆ. ನೀವು ಇದಕ್ಕಾಗಿ ಏನಾದರೂ ಸಹಾಯಧನ ಏನಾದರೂ ಪಡ್ಕೊಂಡ್ರೆ ಯಾವ ರೀತಿ? ಗೌರ್ಮೆಂಟ್ ಮುಖಾಂತರ ಅಂತ ಹೇಳಿ ಯಾವುದನ್ನು ತಗೊಳ್ಳಿಲ್ಲ. ಉಂಟು, ಇದಕ್ಕೆ ತುಂಬ ಸವಲತ್ತುಗಳೆಲ್ಲ ಉಂಟು, ಅದನ್ನು ನಾನು ಪಡ್ಕೊಳ್ಳಿಲ್ಲ. ಯಾಕೆಂದರೆ ಅದರ ಹಿಂದುಗಡೆ ಹೋಗಲಿಕ್ಕೆ ನನಗೆ ಸಮಯವೂ ಇರಲಿಲ್ಲ. ಮತ್ತು ಅದು ಸಣ್ಣ ಮಟ್ಟದಲ್ಲಿ ಅವರದ್ದು ಸಿಗುವುದು, ನನಗೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಇದ್ದಿತ್ತು. ಅದಕ್ಕೋಸ್ಕರ ನಾನು ಅದರ ಕಡೆ ಹೋಗದೆ ಬಾಕಿ. ಅವರು ಕೊಡ್ತೇನೆ ಅಂತ ಹೇಳಿದ್ದಾರೆ, ಮಾಡಿ ಅಂತ ಕೊಡ್ತೇನೆ ಅಂತ ಹೇಳಿದ್ದಾರೆ, ನನ್ನಿಂದಲೇ ಬಾಕಿ ಆದದ್ದು. ಈಗ ನಿಮ್ಮ ಕೃಷಿಗೆ ನೀವು ಈ ಎರೆಗೊಬ್ಬರವನ್ನು ಯಾವ ರೀತಿ ಬಳಸುವಂಥದ್ದು? ಅಂದರೆ ಒಂದು ಎರೆಹುಳ ಗೊಬ್ಬರವನ್ನು ಹಾಕ್ತೇವೆ, ಇನ್ನೊಂದು ಇದರಲ್ಲಿ ಉಂಟು ಎರೆಜಲ ಅಂದರೆ ತುಂಬ ಮಹತ್ವವಾದದ್ದು. ಅಂದರೆ ಆ ಒಂದು ಎರೆಹುಳಗಳಿಂದ ಮೇಲ್ಪದರದಲ್ಲಿ ಬರುವಂಥದ್ದು ದ್ರವ, ಅದು ತುಂಬ, ಅಂದರೆ ಇದನ್ನು ಸ್ಪ್ರೇವು ಮಾಡಲಿಕ್ಕೆ ಆಗ್ತದೆ, ಬುಡಕ್ಕೂ ಹಾಕ್ಲಿಕ್ಕೆ ಆಗ್ತದೆ. ಅಂದರೆ 10 ಲೀಟ್ರ್ ನೀರಿಗೆ 1 ಲೀಟ್ರ್ ಎರೆಹುಳ ಜಲವನ್ನು ಮಿಕ್ಸ್ ಮಾಡಿ ಮಾಡುವಂಥದ್ದು. ನಾವು ಇದನ್ನು ಮಾರಾಟ ಮಾಡ್ತಿದ್ದೇವೆ. ಈಗ ಮಾರಾಟ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಿ? ಹೆಚ್ಚಿನವರು ಮನೆಗೆ ಬಂದೀಗ ಕೊಂಡೋಗ್ತಾ ಇದ್ದಾರೆ ಮನೆಯಿಂದಲೇ. ಯಾರಿಗಾದರೂ ಎರೆಗೊಬ್ಬರ ತಯಾರಿಯ ಬಗ್ಗೆ ಮಾಹಿತಿ ಬೇಕಾದರೆ ನಿಮ್ಮ ಫೋನ್ ನಂಬರನ್ನು ಕೊಡ್ಬೋದಾ? ನನ್ನ ಫೋನ್ ನಂಬರ್ ಕೊಡ್ಬೋದು. ಯಾರಿಗೆ ಬೇಕಾದರೂ ನನಗೆ ಗೊತ್ತಿದ್ದಷ್ಟು ನಾನು ಮಾಹಿತಿಯನ್ನು ಕೊಡಲಿಕ್ಕೆ ರೆಡಿ ಇದ್ದೇನೆ. ಅಂದರೆ ನಾನು ಒಬ್ಬಳು ಮಾಡೋದು ಅಷ್ಟಲ್ಲ, ಇನ್ನು ಎಷ್ಟೋ ಜನ ಮಾಡಿದರೆ ಅಷ್ಟೊಂದು ಖುಷಿ. ಯಾಕೆಂದರೆ ಎಲ್ಲ ಕಡೆ ಮಾಡಬೇಕು. ನಮ್ಮ ಇಡೀ ಮಣ್ಣು ಫಲವತ್ತಾಗಬೇಕಾದ್ರೆ ನಮಗೆ ಎರೆಹುಳದ ಗೊಬ್ಬರವೇ ಅಗತ್ಯ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಯಾರು ಹೇಳಿದರೂ ನನ್ನಿಂದ ಸಹಾಯ ಉಂಟು. ನಾನು ಎಲ್ಲರಿಗೂ ಮಾಹಿತಿ ಕೊಡಲಿಕ್ಕೆ ರೆಡಿ ಇದ್ದೇನೆ. ಫೋನ್ ನಂಬರ್? ನನ್ನ ಫೋನ್ ನಂಬರು 94 82 44 35 63. 94 82 44 35 63. ಸಾವಯವ ಕೃಷಿಯನ್ನು ಉತ್ತೇಜಿಸುವ ಎರೆಗೊಬ್ಬರ ತಯಾರಿಯನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಡಬ ತಾಲೂಕು ಚಾರ್ವಾಕ ಗ್ರಾಮದ ಜಯಂತಿಯವರ ಎರೆಗೊಬ್ಬರ ತಯಾರಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಗಾಯತ್ರಿ ಎಂ. ನಿರ್ದೇಶನ
ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1855 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.